ಪ್ರೆಷರು. ಒಬ್ಬ 18 ವರ್ಷದ ಹುಡುಗ ಸ್ವಲ್ಪ ಸೀರಿಯಸ್ ಕೇಸು, ಇದು ನಡೆದಿದ್ದು ಸೀರಿಯಸ್ ಕೇಸು. ಹೋಗ್ತಾ ಇದ್ದಾರೆ ಕಾಡ್ದಾರಲ್ಲಿ ಹಾಸ್ಪಿಟ್ಲಿಗೆ. ಮಧ್ಯದಲ್ಲಿ ಆಂಬ್ಯುಲೆನ್ಸ್ ಕೆಟ್ಟೋಗ್ಬಿಡ್ತು. ಎ ಸಿ ಒಳಗಡೆ, ಎ ಸಿ ಏರ್ ಕಂಡೀಷನು ಎಲ್ಲ ಬಾಗಿಲೆಲ್ಲ ಕ್ಲೋಸ್, ಕೆಟ್ಟೋಗಿದೆ. ಡ್ರೈವರ್ ಈಚೆ ಹೋದ, ಡೋರ್ ತೆಗೆಯಕ್ಕೆ ಆಗ್ತಾ ಇಲ್ಲ, ಓಪನ್ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಆಮೇಲೆ ಅವನು ಡ್ರೈವರ್ ಹೇಳ್ತಾನೆ ಓಪನ್ ಮಾಡಕ್ ಆಗ್ತಾ ಇಲ್ಲ ಅಂತ. ಇವನಿಗೆ, ಪೇಷಂಟ್ ಒಳಗಡೆ ಇರೋನಿಗೆ ಮನ್ಸಲ್ಲಿ ಏನು, ಆಕ್ಸಿಜನ್ ನಿಂತೋಗ್ತಾ ಇದೆ, ಒಳಗಡೆ ಗಾಳಿ ಇಲ್ಲ, ಉಸಿರಾಡಕ್ಕೆ ಅಂದ್ಬಿಟ್ಟು ಹೆದರಿಕೆಯಿಂದನೇ ಸತ್ತೋಗ್ಬಿಟ್ಟ. ಅಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ತಾ ಇದೆ, ಅಲ್ಲಿ ಆ ಪೇಷಂಟ್ಗೆ ಆಕ್ಸಿಜನ್ ಸಪ್ಲೈ ಆಗ್ತಾ ಇದೆ. ಸೊ ಹೆದರಿಕೆಯಿಂದನೇ 99% ಮೆಂಟಲಿ ನಾವು ಡಿಸ್ಟರ್ಬ್ ಆಗ್ಬಿಡ್ತೀವಿ ಹೆದರಿಕೆಯಿಂದ. ಅರ್ಥ ಆಗ್ತಾ ಇದೆ? ಸೊ ಟೇಕ್ ಕರೇಜ್ ಯುವರ್ ಸೆಲ್ಫ್, ಮೋಟಿವೇಟ್ ಯುವರ್ ಸೆಲ್ಫ್. ನಿನ್ನ ನೀನು ಮೋಟಿವೇಶನ್ ಮಾಡ್ಕೋಬೇಕು. ಅದಕ್ಕೆಲ್ಲ ಸಪ್ರೇಟ್ ಇಂಜೆಕ್ಷನ್ ಇಲ್ಲ ಫ್ರೆಂಡ್ಸ್, ಪ್ರತಿಯೊಂದಕ್ಕೂ ಇಂಜೆಕ್ಷನ್ ಕೊಡಲ್ಲ. ಜಾಗೃತಿಯಾಗಿ ಎಚ್ಚರಿಕೆ ಆಗಿರೋ, ಅದಕ್ಕೇನು ಮೆಡಿಸಿನ್ಸ್ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನೀನೇ ಅವಲೋಕನ ಮಾಡ್ಕೋಬೇಕು, ನಿನಗೆ ನೀನೇ ಪ್ರಶ್ನೆ ಹಾಕೋಬೇಕು, ನೀನೇ ಆನ್ಸರ್ ತಗೋಬೇಕು ಅನೇಕ ಸಂದರ್ಭಗಳಲ್ಲಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. We dance on the edge of glory and death, commanding the wind, commanding the sea. The ocean is calling to the wild and the free.